ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೀವಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಕೆಳಗೆ ಕೊನೋ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾಗಳೆಂದರೆ ಅಲ್ಲಿ ಲವ್ ಸ್ಟೋರಿ, ಫ್ಯಾಮಿಲಿ ಎಮೋಷನ್, ಕಾಮಿಡಿ, ಕಚಗುಳಿ, ಮೆಲೋಡಿ ಸಾಂಗ್ಸ್ ಎಲ್ಲವೂ ದಂಡಿಯಾಗಿ ಇರುತ್ತದೆ. ಸ್ನೇಹಿತರೆ, ಎಲ್ಲರಿಗೂ ಕೃಷ್ಣ ಪ್ರಣಯ ಸಖಿ ವಿಮರ್ಶೆಗೆ ಎಲ್ಲರಿಗೂ ಸುಸ್ವಾಗತ. ಸ್ನೇಹಿತರ ನಿರ್ದೇಶಕ ಶ್ರೀನಿವಾಸ ರಾಜು ಹೆಸರು ಕೇಳಿದರೆ ನೆನಪಾಗುವುದೇ ದಂಡುಪಾಳ್ಯ ಸಿನಿಮಾ. ಇವರಿಬ್ಬರ ಕಾಂಬಿನೇಷನಲ್ಲಿ ಸಿನಿಮಾ ಬಂದರೆ ಹೌದು, ಗಣೇಶ್ ಹಾಗೂ ಶ್ರೀನಿವಾಸ ರಾಜು ಕಾಂಬಿನೇಷನಲ್ಲಿ ಕೃಷ್ಣ ಪ್ರಣಯ ಸಖಿ ಸಿನಿಮಾ ತೆರೆ ಕಂಡಿದೆ. ಹಾಗಾದರೆ ಈ ಸಿನಿಮಾ ಹೇಗಿದೆ ಬನ್ನಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಹಾಗಾದರೆ ಕೃಷ್ಣ ಪ್ರಣಯ ಸಖಿ ಚಿತ್ರದ ಕಥೆ ಏನು? ಕೃಷ್ಣ ಓರ್ವ ಅಗರ್ಭ ಶ್ರೀಮಂತ ಮನೆತನದ ಹುಡುಗ. ಇಂಥ ಹುಡುಗನಿಗೆ ಅನಾಥಾಶ್ರಮದಲ್ಲಿರುವ ಪ್ರಣಯ ಮೊದಲ ನೋಟದಲ್ಲೇ ಇಷ್ಟ ಆಗಿಬಿಡುತ್ತಾಳೆ. ಅವಳ ಪ್ರೀತಿಯನ್ನು ಪಡೆಯುವುದಕ್ಕಾಗಿ ತಾನು ಶ್ರೀಮಂತ ಅಲ್ಲ, ಬಡವ ಒಬ್ಬ ಕಾರ್ ಡ್ರೈವರ್ ಅಂತೇಳಿ ಪ್ರಣಯ ಆಶ್ರಮದಲ್ಲಿ ಡ್ರೈವರ್ ಕೆಲಸಕ್ಕೆ ಸೇರುತ್ತಾನೆ ಕೃಷ್ಣ. ಸ್ನೇಹಿತರೆ, ನಿಲ್ಲಿ ಈ ಥರದ ಕಥೆಗಳನ್ನು ಎಲ್ಲೇ ಕೇಳಿದಂಗೆ ನೋಡಿದಂಗೆ ಅಂತ ಅನಿಸಿರ್ಬೋದು. ಖಂಡಿತ ಹೌದು. ಕೃಷ್ಣ ಪ್ರಣಯ ಸಖಿ ಸಿನಿಮಾದಲ್ಲಿ ಹೊಸತನದ ಕತೆ ಏನೂ ಇಲ್ಲ. ಹಾಗಂತ ಹಳೆ ಕಥೆಯನ್ನು ಹಿಂಗೆ ಇಟ್ಟುಕೊಂಡಿದ್ದಾರೆ ಶ್ರೀನಿವಾಸ ರಾಜು. ಇಲ್ಲ ಅಂದುಕೊಳ್ಳದಷ್ಟು ಹೊಸ ಟ್ವಿಸ್ಟ್ಗಳು ಸೇರಿಸಿ ಕೃಷ್ಣ ಪ್ರಣಯ ಸಖಿ ಮಾಡಿ ಪ್ರೇಕ್ಷಕರ ಎದುರು ಇಟ್ಟಿದ್ದಾರೆ. ಸ್ನೇಹಿತರೆ, ಈ ಚಿತ್ರ ಫಸ್ಟ್ ಹಾಫಲ್ಲಿ ಸ್ವಲ್ಪ ಬೇಜಾರು ಅನಿಸಿದ್ರು ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸ್ನೇಹಿತರ ನಿರ್ದೇಶಕ ಶ್ರೀನಿವಾಸ ರಾಜು ಸಿಂಪಲ್ ಕಥೆಯನ್ನು ನಿರೂಪಣೆ ಮಾಡಲು ಬಳಸಿರುವ ತಂತ್ರಗಾರಿಕೆ ಚೆನ್ನಾಗಿದೆ. ಫಸ್ಟ್ ಹಾಫಲ್ಲಿ ಸಾಕಷ್ಟು ಗೊಂದಲವನ್ನು ಕ್ರಿಯೇಟ್ ಮಾಡುತ್ತಾರೆ. ಸ್ನೇಹಿತರ, ಚಿತ್ರಕಥೆ ನಾನ್ ಲೀನಿಯರ್ ಸ್ಟೈಲ್ನಲ್ಲಿ ಸ್ಕ್ರೀನ್ ಪ್ಲೇ ಸಾಗುತ್ತದೆ. ಇಲ್ಲೂ ಇದೆ, ಆದರೆ ಅದೇನು ಅಂತ ಗೊತ್ತಾಗಲ್ಲ ಎಂಬಷ್ಟರ ಮಟ್ಟಿಗೆ ಫಸ್ಟ್ ಹಾಫ್ನಲ್ಲಿ ಆಡಿಯನ್ಸ್ಗೆ ತೆಲೆಗೆ ಕೆಲಸ ಕೊಡ್ತಾರೆ ಶ್ರೀನಿವಾಸ ರಾಜು. ಆದರೆ ಸೆಕೆಂಡ್ ಹಾಫ್ನಲ್ಲಿ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿ ರೊಮ್ಯಾಂಟಿಕ್ ಕಾಮಿಡಿ ಟ್ರ್ಯಾಕ್ಗೆ ಸಿನಿಮಾವನ್ನು ದಾಟಿಸಿಬಿಡುತ್ತಾರೆ. ಸ್ನೇಹಿತರೆ, ಪ್ರೀತಿಸಿದ ಹುಡುಗಿಯನ್ನೇ ನಾಯಕ ಮತ್ತೆ ಬನ್ನಿ ಪ್ರೀತಿಸೋಣ ಅಂತ ಎರಡೆರಡು ಬಾರಿ ಲವ್ ಮಾಡ್ತಾನೆ. ಅದು ಹೇಗೆ ಅನ್ನೋದನ್ನು ಥಿಯೇಟರ್ನಲ್ಲೇ ನೋಡಿದರೆ ಚೆಂದ. ಸ್ನೇಹಿತರೆ, ಫಸ್ಟ್ ಹಾಫ್ನಲ್ಲಿ ನೋಡುಗರು ಒಂಚೂರು ಆಯಾಸ ಪಡಬಹುದು, ಆದರೆ ಸೆಕೆಂಡ್ ಹಾಫ್ನಲ್ಲಿ ಉಲ್ಲಾಸ ನೀಡುತ್ತದೆ. ಆದರೆ ಇದರ ಜೊತೆಗೆ ನೋಡುತ್ತಾ ಒಂದಷ್ಟು ಹಳೆ ಸಿನಿಮಾ ನೆನಪಾದು ನೋಡೇ ಚೆನ್ನಮ್ಮ ಅಂತ ಪ್ರೇಕ್ಷಕ ಹಾಡು ಹೇಳುವ ಸಾಧ್ಯತೆಗಳು ಉಂಟು. ಮೇಕಿಂಗ್ ಕ್ಲಾರಿಟಿ ಚೆನ್ನಾಗಿದೆ, ಆದರೆ ಸಿನಿಮಾದ ಅವಧಿ ಸ್ವಲ್ಪ ಕಮ್ಮಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಷ್ಟೇ. ಸ್ನೇಹಿತರೆ, ಇನ್ನು ಸಿನಿಮಾಕ್ಕೆ ದೊಡ್ಡ ಬಲವಾಗಿರುವುದೇ ಈ ಚಿತ್ರದ ಹಾಡುಗಳು. ಅರ್ಜುನ್ ಜನ್ಯ ಸಂಯೋಜನೆಯಲ್ಲಿ ಮೂಡಿಬಂದಿರುವ ದ್ವಾಪರ ದಾಟಿತು ಹಾಡಿರ್ಬೋದು, ಮತ್ತು ಚಿನ್ನಮ್ಮ ಹಾಡಿರ್ಬೋದು, ಮತ್ತು ಮೈ ಮ್ಯಾರೇಜ್ ಈಸ್ ಫಿಕ್ಸ್ ಹಾಡುಗಳು ಕಿಕ್ಕು ನೀಡುತ್ತವೆ. ಅವುಗಳನ್ನು ಚಿತ್ರೀಕರಿಸುವ ರೀತಿಯೂ ಚೆನ್ನಾಗಿದೆ. ಹಿನ್ನೆಲೆ ಸಂಗೀತಕ್ಕೆ ಅರ್ಜುನ್ ಜನ್ಯ ಎಕ್ಸ್ಟ್ರಾ ಮಾರ್ಕ್ಸ್ ಗಿಟ್ಟಿಸಿಕೊಳ್ತಾರೆ. ಕೃಷ್ಣನಾಗಿ ಮಿಂಚಿದ ಗಣೇಶ್. ಸ್ನೇಹಿತರ, ಲವರ್ ಬಾಯ್ ಪಾತ್ರಗಳನ್ನು ನಟ ಗಣೇಶ್ ನೀರು ಕುಡಿದಷ್ಟೇ ಸಲೀಸಾಗಿ ನಿರ್ವಹಿಸಿಬಿಡುತ್ತಾರೆ. ಅದನ್ನವರು ಇಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ತುಂಬು ಕುಟುಂಬದ ಪ್ರೀತಿಯ ಮಗನಾಗಿ, ಮೆಚ್ಚಿದ ಹುಡುಗಿಯಾಗಿ, ಪ್ರೀತಿಯ ಸರ್ಕಸ್ ಮಾಡುವ ಪ್ರೇಮಿಯಾಗಿ, ಜೊತೆಗೆ ಆಗಾಗ ತಮ್ಮ ಕಾಮಿಡಿ ಟೈಮಿಂಗ್ನಿಂದಲೂ ಗಣಿ ಇಷ್ಟವಾಗುತ್ತಾರೆ. ನಾಯಕಿ ಮಾಳವಿಕಾ ನಾಯರ್ ನಟನೆ ಚೆನ್ನಾಗಿದೆ. ನೆಗೆಟಿವ್ ಸೈಡ್ನಲ್ಲಿ ನಟಿಸಿರುವ ಶರಣ್ಯ ಶೆಟ್ಟಿ ಕೃಷ್ಣ ಪ್ರಣಯ ಸಖಿ ಸಿನಿಮಾದಲ್ಲಿ ಮಾದಕತೆಯನ್ನು ಹೆಚ್ಚಿಸುವ ಕೆಲಸ ಮಾಡಿದ್ದಾರೆ. ಸ್ನೇಹಿತರೆ, ಈ ಚಿತ್ರದಲ್ಲಿ ಶಶಿಕುಮಾರ್, ಶ್ರುತಿ, ರಾಮಕೃಷ್ಣ, ಅಶೋಕ್, ಶಿವದಾಸ್, ಅವಿನಾಶ್, ಅಶೋಕ್ ದರದ ಅನುಭವಿ ಕಲಾವಿದರಿಗೆ ಹೆಚ್ಚಿನ ಕೆಲಸವಿಲ್ಲ. ಸ್ನೇಹಿತರೆ, ಆಗಾಗ ಭೂಮಿದೇವರಾಗಿ ಬರುವ ರಂಗಾಯಣ ರಘು ತಮ್ಮ ತೆಲುಗು ಮಿಶ್ರಿತ ಕನ್ನಡ ಮಾತನಾಡುತ್ತಾ ನಗಿಸಿದ್ದಾರೆ. ಸಾಧು ಕೋಕಿಲ ಮತ್ತು ಕುರಿ ಪ್ರತಾಪ್ ಕೂಡ ನಗಿಸುವುದರಲ್ಲಿ ಹಿಂದೆ ಬಿದ್ದಿಲ್ಲ. ಸ್ನೇಹಿತರೆ, ಒಟ್ಟಾರೆ ಫ್ಯಾಮಿಲಿ ಪ್ರೇಕ್ಷಕರನ್ನು ಮತ್ತು ಗಣೇಶ್ ಅಭಿಮಾನಿಗಳನ್ನು ಟಾರ್ಗೆಟ್ ಮಾಡಿ ಈ ಸಿನಿಮಾ ಮಾಡಲಾಗಿದೆ. ಸ್ನೇಹಿತರೆ, ನೀವು ಕೂಡ ಫ್ಯಾಮಿಲಿ ಸ್ಟೋರಿ ಇಷ್ಟಪಡುತ್ತಿದ್ದರೆ ದಯವಿಟ್ಟು ಹೋಗಿ ಎಲ್ಲರೂ ಕೃಷ್ಣ ಪ್ರಣಯ ಸಖಿ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡಬಹುದು. ಕೊಟ್ಟಿದ್ದ ದುಡ್ಡಿಗೆ ಈ ಸಿನಿಮಾ ಲಾಸ್ ಮಾಡಲ್ಲ ಎಂದು ಹೇಳಬಹುದಾಗಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಕೃಷ್ಣ ಪ್ರಣಯ ಸಖಿ ಮೂವಿ ರಿವ್ಯೂ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ, ಮತ್ತು ವಿಡಿಯೋ ಬಗ್ಗೆ ಏನಿಸುತ್ತೆ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.